ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ರಾತ್ರೋರಾತ್ರಿ ಸರ್ಕಾರದಿಂದ ಬಿಗ್ ಶಾಕ್ ಕೊಡಲಾಗಿದೆ. ಈ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಹತ್ರನೂ ಕೂಡ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಹತ್ರ ಯಾವ ಕಾರು ಅಥವಾ ಯಾವ ಬೈಕ್ ಇದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ದೇಶದಾದ್ಯಂತ ಇರುವ ದೇಶದ ಎಲ್ಲ ಕಾರು, ಬೈಕು ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಇರುವ ಎಲ್ಲ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ. ದೇಶದಲ್ಲಿ ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆಯಿಂದಾಗಿ ಹಾಗೂ ಅಪಘಾತಗಳ ಸಂಖ್ಯೆಯಿಂದಾಗಿ ಕೇಂದ್ರ ಸರ್ಕಾರವು ವಾಹನ ಸಂಚಾರದಲ್ಲಿ ದಿನದಿಂದ ದಿನಕ್ಕೆ ಹೊಸ ನಿಯಮಗಳು ಜಾರಿಗೆ ತರುತ್ತಿತ್ತು. ಸರಳ ಹಾಗೂ ಸುಗಮ ಸಂಚಾರಕ್ಕೆ ಟ್ರಾಫಿಕ್ ಪೊಲೀಸರು ಸಹ ಹರಸಾಹಸ ಪಡುತ್ತಿದ್ದಾರೆ. ಜೊತೆಗೆ ಕೇಂದ್ರ ರಸ್ತೆ ಸಾರಿಗೆ ಸಂಚಾರ ನಿಯಮಗಳು ಕೂಡ ಮೇಲಿಂದ ಮೇಲೆ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗುತ್ತಿದೆ. ನೀವು ಕೂಡ ಸ್ವಂತ ವಾಹನ ಹೊಂದಿರುವ ವಾಹನ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರದ ರಸ್ತೆ ಸಾರಿಗೆ ಸಚಿವಾಲಯವು ಇತ್ತೀಚೆಗೆ ಮೋಟಾರ್ ವಾಹನ ನಿಯಮಗಳಿಗೆ ತಿದ್ದುಪಡಿಯನ್ನ ತಂದಿದೆ. ಸಂಚಾರ ನಿಯಮಗಳನ್ನು ಪದೇ ಉಲ್ಲಂಘಿಸುವ ಚಾಲಕರನ್ನ ತಡೆಯುವ ಗುರಿ ಹೊಂದಿದೆ. ನೀವು 1 ವರ್ಷದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದ್ರೆ ನಿಮ್ಮ ಚಾಲನಾ ಪರವಾನಗಿಯನ್ನ ಅಮಾನತುಗೊಳಿಸಬಹುದು ಎಂದು ಇದು ಹೇಳುತ್ತದೆ. ಡಿಎಲ್ ಅಮಾನತು ಎಂದರೆ ನಿಮ್ಮನ್ನು 3 ತಿಂಗಳ ಕಾಲ ವಾಹನ ಚಲಾಯಿಸದಂತೆ ನಿರ್ಬಂಧಿಸಬಹುದು. ಪರವಾನಗಿಯನ್ನ ಅಮಾನತುಗೊಳಿಸುವ ನಿರ್ಧಾರವನ್ನ ಪ್ರಾದೇಶಿಕ ಸಾರಿಗೆ ಕಚೇರಿ ಅಥವಾ ಜಿಲ್ಲಾ ಸಾರಿಗೆ ಕಚೇರಿನಂತಹ ಪರವಾನಗಿ ಪ್ರಾಧಿಕಾರವು ತೆಗೆದುಕೊಳ್ಳುತ್ತದೆ. ಚಾಲನೆ ಕಲಿಯುವುದು ಈಗ ಇನ್ನಷ್ಟು ಮುಖ್ಯವಾಗಿದೆ. ಈ ಹಿಂದೆ ಚಾಲನಾ ಪರವಾನಗಿ ನಿಯಮಗಳು ಪರವಾನಗಿ ಪ್ರಾಧಿಕಾರದ ಅಮಾನತಿಗೆ ಕಾರಣವಾಗುವ 24 ವಿಷಯಗಳನ್ನು ಪಟ್ಟಿ ಮಾಡಿದ್ದವು. ಅವುಗಳಲ್ಲಿ ವಾಹನ ಕಳ್ಳತನ, ಪ್ರಯಾಣಿಕರ ಮೇಲೆ ಹಲ್ಲೆ, ಪ್ರಯಾಣಿಕರನ್ನ ಅಪಹರಿಸುವುದು, ವೇಗದ ಮಿತಿಯನ್ನ ಮೀರುವುದು, ಓವರ್ಲೋಡ್ ಮಾಡುವುದು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ವಾಹನವನ್ನ ಬಿಡುವುದು ಸೇರಿಸಿ ಈ ನಿಯಮಗಳನ್ನ ಜಾರಿಗೆ ತರಲಾಗಿದೆ. ಏಕೆಂದರೆ ಅವು ಸಾರ್ವಜನಿಕರಿಗೆ ತೊಂದರೆ ಅಥವಾ ಅಪಾಯವನ್ನುಂಟು ಮಾಡುತ್ತದೆ. ಈಗ ಹೊಸ ನಿಯಮಗಳ ಅಡಿಯಲ್ಲಿ ಹೆಲ್ಮೆಟ್ ಧರಿಸದಿರುವುದು, ಸೀಟ್ ಬೆಲ್ಟ್ ಧರಿಸದಿರುವುದು ಮತ್ತು ಕೆಂಪು ದೀಪವನ್ನ ದಾಟುವುದು ಮುಂತಾದ 5 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಸಂಚಾರ ನಿಯಮಗಳನ್ನ ಉಲ್ಲಂಘಿಸುವುದರಿಂದ ಸಂಚಾರ ಪರವಾನಗಿ ಅಮಾನತುಗೊಳಿಸುವಿಕೆ ಕಾರಣವಾಗಬಹುದು. ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆ. ಕೇಂದ್ರ ಸರ್ಕಾರದ ಈ ಹೊಸ ನಿಯಮಕ್ಕೆ ರಸ್ತೆ ಸಂಚಾರ ಕಾನೂನು ತಜ್ಞರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 5 ಬಾರಿ ವಾಹನ ಚಲಾಯಿಸಿದ ನಂತರ ಚಾಲಕರ ಪರವಾನಗಿಯನ್ನ ಅಮಾನತುಗೊಳಿಸುವುದು ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಎಂದು ದೆಹಲಿಯ ಮಾಜಿ ಉಪಸಾರಿಗೆ ಆಯುಕ್ತ ಅನಿಲ್ ಜಿಕಾರ ಹೇಳಿದ್ದಾರೆ. ಆದರೆ ಸಮಸ್ಯೆ ಎಂದರೆ ಸಂಚಾರ ಪೊಲೀಸರು ಅಪಾಯಕಾರಿ ಚಾಲಕರನ್ನ ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳಿದರು. ಪ್ರಾಮಾಣಿಕ ಕಾರ್ಯಾಚರಣಾ ಕಾರ್ಯವಿಧಾನ ಇಲ್ಲದ ಕಾರಣ ಸಿಸಿಟಿವಿ ಕ್ಯಾಮೆರಾಗಳಿಂದ ಸೆರೆ ಹಿಡಿಯಲಾಗದ ಸಂಚಾರ ಉಲ್ಲಂಘನೆಗಳನ್ನು ಹೆಚ್ಚಾಗಿ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸಲಾಗುತ್ತದೆ ಎಂದು ಅವರು ಹೇಳಿದರು. ಆದ್ದರಿಂದ ಎಸ್ಒಪಿ ಮತ್ತು ವಿಲೇವಾರಿ ಮಾರ್ಗಸೂಚಿಗಳು ಅಗತ್ಯವಿದೆ. ತೀವ್ರ ಕ್ರಮ. ಪೊಲೀಸ್, ಸಾರಿಗೆ ಮತ್ತು ನ್ಯಾಯಾಂಗ ಅಧಿಕಾರಿಗಳಿಗೆ ಮೋಟಾರ್ ವಾಹನ ಕಾನೂನುಗಳ ಬಗ್ಗೆ ಕಲಿಸುವ ರೋಹಿತ್ ಬಲೂಜಾ ತಿದ್ದುಪಡಿಯನ್ನ ಕಠಿಣ ಮತ್ತು ಪರಿಕಲ್ಪನಾತ್ಮಕವಾಗಿ ದೋಷಪೂರಿತ ಎಂದು ಕರೆದರು. ಅಮಾನತು 2ನೇ ಹಂತದ ಜಾರಿ ಸಾಧನವಾಗಿದ್ದು, ನ್ಯಾಯಯುತ, ಸ್ಥಿರ ಮತ್ತು ವಿಶ್ವಾಸಾರ್ಹ ಪ್ರಾಥಮಿಕ ಜಾರಿಯ ನಂತರ ಇದನ್ನು ಬಳಸಲು ಉದ್ದೇಶಿಸಲಾಗುತ್ತದೆ. ರಾಜ್ಯಗಳಾದ್ಯಂತ ಜಾರಿ ಅಸಮಾನವಾಗಿ ಉಳಿದಿರುವ, ಹೆಚ್ಚಾಗಿ ಆದಾಯ ಚಾಲಿತ ಮತ್ತು ಸರಿಯಾದ ಪ್ರಕ್ರಿಯೆಯಲ್ಲಿ ದುರ್ಬಲವಾಗಿರುವ ವ್ಯವಸ್ಥೆಯಲ್ಲಿ ಅಂತಹ ನಿಬಂಧನೆಯು ಅನಿವಾರ್ಯವಾಗಿ ಜಾರಿ ಸಿಬ್ಬಂದಿಯಿಂದ ವಿವೇಚನೆಯ ದುರುಪಯೋಗವನ್ನ ಆಹ್ವಾನಿಸುತ್ತದೆ ಎಂದು ಅವರು ಹೇಳಿದರು. ರಸ್ತೆ ಸುರಕ್ಷತೆಯನ್ನ ಸುಧಾರಿಸುವ ಬದಲು ಉಲ್ಲಂಘನೆಗಳ ಆಳವಾದ ರಚನಾತ್ಮಕ ಕಾರಣಗಳನ್ನ ನಿರ್ಲಕ್ಷಿಸುವಾಗ ಸಣ್ಣ ಪುನರಾವರ್ತಿ ಉಲ್ಲಂಘನೆಗಳಿಗೆ ಚಾಲಕರನ್ನ ಶಿಕ್ಷಿಸುವ ಅಪಾಯ ವಿಧಿ, ಕಳಪೆ ಸಂಚಾರ ಇಂಜಿನಿಯರಿಂಗ್, ಸಮರ್ಪಕ ಸಂಕೇತಗಳು, ಗೊಂದಲಮಯ ರಸ್ತೆ ವಿನ್ಯಾಸಗಳು ಮತ್ತು ಗಂಭೀರ ಅಪರಾಧಗಳಿಗೆ ಸಮಾನ ಪರಿಹಾರ ಅನುಪಸ್ಥಿತಿ ಎಂದು ಅವರು ಹೇಳಿದರು. ಇನ್ನು ಕೆಲವು ಸುಧಾರಣೆಗಳು. ಹೆದ್ದಾರಿ ಸಚಿವಾಲಯದ ಅಧಿಸೂಚನೆಯು ಸಂಚಾರ ಚಲನ್ಗಳನ್ನು ನೀಡುವ, ನಿರ್ವಹಿಸುವ ಮತ್ತು ಪಾವತಿಸುವ ಕಾರ್ಯವಿಧಾನಗಳನ್ನು ಸಹ ವಿವರಿಸುತ್ತದೆ. ಯಾವುದೇ ಸಮವಸ್ತ್ರ ಧರಿಸಿದ ಪೊಲೀಸ್ ಅಧಿಕಾರಿ ಅಥವಾ ರಾಜ್ಯ ಸರ್ಕಾರದಿಂದ ಅಧಿಕಾರ ಪಡೆದ ಯಾವುದೇ ಇತರ ಅಧಿಕಾರಿ ಭೌತಿಕ ಅಥವಾ ಎಲೆಕ್ಟ್ರಾನಿಕ್ ಆಗಿರಲಿ ಚಲನ್ ಅನ್ನ ನೀಡುತ್ತಾರೆ ಎಂದು ಅದು ಹೇಳುತ್ತದೆ. ಈ ಚಲನ್ಗಳನ್ನ ಸಹ ಸ್ವಯಂ ಚಾಲಿತವಾಗಿ ರಚಿಸಬಹುದು. ಉಲ್ಲಂಘಿಸುವವರ ಚಲನ್ ಅನ್ನ ಪಾವತಿಸಲು ಅಥವಾ ಸವಾಲು ಮಾಡಲು 45 ದಿನಗಳ ಕಾಲಾವಕಾಶವಿರುತ್ತದೆ. 45 ದಿನಗಳಲ್ಲಿ ಚಲನ್ ಅನ್ನ ಪ್ರಶ್ನಿಸದಿದ್ದರೆ ಅದನ್ನು ಅಪರಾಧಿ ಸ್ವೀಕರಿಸಿದ್ದಾರೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅವರು ಮುಂದಿನ 30 ದಿನಗಳಲ್ಲಿ ದಂಡವನ್ನು ಪಾವತಿಸಬೇಕಾಗುತ್ತದೆ. ಚಲನ್ ಅನ್ನ ಪ್ರಶ್ನಿಸಿದರೆ ಸಂಬಂಧಪಟ್ಟ ಪ್ರಾಧಿಕಾರವು 30 ದಿನಗಳಲ್ಲಿ ಅದನ್ನು ಪರಿಹರಿಸಬೇಕು. ಈ ಗಡುವನ್ನು ಪಾಲಿಸದಿದ್ದರೆ ಚಲನ್ ರದ್ದುಗೊಳಿಸಲಾಗುತ್ತದೆ.
ನೋಡಿದಲ್ಲ ಸ್ನೇಹಿತರೆ, ಡ್ರೈವಿಂಗ್ ಲೈಸೆನ್ಸ್ ಇದ್ದವರಿಗೆ ಯಾವೆಲ್ಲ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರ ಹತ್ರ ಎಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂಥವ್ರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.